ಬಂದ ನಂತರದಲ್ಲಿ ಹೋದ ನಂತರದಲ್ಲಿ ಸಾಮಾನ್ಯವಾಗಿ ಹೇಳುವಂಥದ್ದು ಇದು ನಮ್ದಲ್ಲ ಗುರು, ಬೇರೆ ಭಾಷೆಯಲ್ಲಿ ಮಲಯಾಳಮಲ್ಲಿ ಬಂದರೆ ಎತ್ತು ಮುದ್ದಾಡ್ಬಿಡೋರು ಆ ಥರ ಇರೋ ಸಿನಿಮಾ ಹಾಗೆ ಏನಾದ್ರು. ಸೊ ಏನಾರು ಆ ಥರ ಪ್ಲ್ಯಾನ್ಸ್ ಇದೆ ಸರ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಸಿನಿಮಾ ತರಬೇಕು, ರೀಚ್ ಮಾಡಿಸ್ಬೇಕು ಅನ್ನೋ ಹಂಗೆ? ಇಲ್ಲ, ಫಸ್ಟು ನನ್ನ ಪ್ರೊಡಕ್ಷನ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ನಂದು ಹೊನ್ನುಡಿ ಪ್ರೊಡಕ್ಷನ್ ಅಂತ ಅದರದೇ ಒಂದು ಸ್ಟೋರಿ ಇದೆ. ಯಾರೋ ರೇಗಿಸ್ದ ಅಂತ ಹೇಳ್ಬಿಟ್ಟು ಏನಿದೆ ಕನ್ನಡದಲ್ಲಿ ಇಡ್ತೀನಿ ಅಂದ್ಬಿಟ್ಟು ನಾನು ಲಿಟ್ರೇಚರ್ನೇ ನನ್ನ ಲೋಗೋನಲ್ಲಿ ಇಟ್ಟಂಥವ್ನು ನಾನು. ಸೊ ನಾನು ಏನೇ ಮಾಡಿದ್ರು ಫಸ್ಟ್ ಕನ್ನಡದಿಂದನೇ ನಾನು ಪ್ರಯತ್ನ ಪಡೋದು. ಬೇರೆ ಭಾಷೆ ಆಫರ್ಸ್ ನನಗೆ ಅವಾಗಲೂ ಬಂದಿತ್ತು. ನೆಕ್ಸ್ಟು ಪ್ಲ್ಯಾನ್ ಇದ್ದಾವೆ ನನಗೆ. ಈ 6 ವರ್ಷ ಗ್ಯಾಪ್ ಆಯ್ತಲ್ಲ ಮಹಿರಾ ಆದಮೇಲೆ, ಆವಾಗ ಬೇರೆ ಬೇರೆ ಆಫರ್ಸ್ಗಳಿದ್ವು ನಮಗೆ. ಬಟ್ ಬಿಕಾಸ್ ಆಫ್ ಕೋವಿಡ್ ನನಗಾಗಲಿಲ್ಲ. ಬಟ್ ಎಲ್ಲೇ ಮಾಡಿದ್ರು ಅದು ಕನ್ನಡದ ಹುಡುಗ ಮಾಡ್ದ ಅಂತ ಹೇಳ್ಸ್ಕೊತೀನಿ ಹೊರತು ನಾನು ಬೇರೆ ಭಾಷೆಯಲ್ಲಿ ಮಾಡಿದೆ ಅಂತ ಹೇಳ್ಸ್ಕೊಳ್ಳಲ್ಲ. ಇದು ಐ ಆಮ್ ವೆರಿ ಕ್ಲಿಯರ್ ವಿತ್ ದಟ್. ಇಲ್ಲಾಂದ್ರೆ ನಾನು ಇವಾಗಲೂ ಲಂಡನ್ ಶಿಫ್ಟ್ ಆಗಿಬಿಡ್ಬೋದು. ನಾನು ಐ ಆಮ್ ಎ ಸರ್ಟಿಫೈಡ್ ಫಿಲ್ಮ್ ಮೇಕರ್ ಫ್ರಮ್ ಲಂಡನ್ ಫಿಲ್ಮ್ ಅಕಾಡೆಮಿ. ಇವತ್ತು ಆ್ಯಕ್ಟಿವ್ ಇಂಟರ್ನ್ಯಾಷನಲ್ ಅಲ್ಯುಮಿನೈ ನಾನು. ಅದಕ್ಕೆ ಇವಾಗಲೂ ನನಗೆ ಅಲ್ಲಿ ಆಫರ್ ಇದೆ. ನನಗೆ ಆರಾಮಾಗಿ ಹೋದ್ರೂ ನನಗೆ ಆರಾಮಾಗಿರುತ್ತೆ. ಬಟ್ ಏನೋ ಒಂದು ಹಠ, ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ, ನಾವು ಹುಟ್ಟು ಬೆಳೆದಿದ್ದು ಇದು ನಿಜ. ಇದು ಸುಮ್ಮನೆ ಯಾವುದೋ ಹೀರೋ ಹೇಳ್ದಂಗೆ ಹೇಳಬೇಕು ಅಂತಲ್ಲ, ಇದು ನಿಜ. ಅದರಿಂದನೇ ನಾನು ಲೋಗೋಯಿಂದನೇ ಸ್ಟಾರ್ಟ್ ಮಾಡಿ ನಂದು ಪ್ರತಿಯೊಂದು ಹಾಡುಗಳು ನೀವು ನೋಡಿ, ಲಿರಿಕ್ಸ್ ನೋಡಿ, ಮ್ಯೂಸಿಕ್ ನೋಡಿ, ಎಲ್ಲ ಲೋಕಲ್ ಟ್ಯಾಲೆಂಟ್ಸೇ ನಮಗೆ. ಇವಾಗ ನೀವು ಆವಾಗಲೇ ರಾಜ್ಬಿ ಶೆಟ್ಟಿ ಅಂತ ಹೇಳಿದ್ರೆ, ಅವಾಗ ಅವರು ಒಂದು ಮೊಟ್ಟೆ ಕತೆ ಮುಗಿಸ್ಕೊ ಬಂದಿದ್ರು. ಚೈತ್ರ ಜಾತರದು ಡೆಬ್ಯೂ, ಚೇತನ್ ಡಿಸೋಜಾ ಡೆಬ್ಯೂ, ಆಶಿಕ್ ಕುಸುಗುಳಿ ಡೆಬ್ಯೂ, ಕೀರ್ತನ್ ಪೂಜಾರಿ ಡೆಬ್ಯೂ, ಮ್ಯೂಸಿಕ್ ಕಂಪೋಸರ್ ಡೆಬ್ಯೂ ಆ ಫಿಲ್ಮಲ್ಲಿ. ಈ ಫಿಲ್ಮ್ಗಳು ಕೂಡ ನಮ್ಮ ಪ್ರೊಡಕ್ಷನಿಂದ ನಾನು ಯಾವುದೇ ಫೀಚರ್ ಫಿಲ್ಮ್ ಮಾಡಿದ್ರು ಅದೊಂದು ಚಿಕ್ಕ ಆಸೆ ಅಷ್ಟೇ. ಅದು ಅಟ್ಲೀಸ್ಟ್ ಒಂದು 2-3 ಟೆಕ್ನಿಷಿಯನ್ನ ನಾವು ಡೆಬ್ಯೂ ಮಾಡಿಸ್ಬೇಕು. ಇಲ್ಲಿ ಸಿನಿಮಾಟೋಗ್ರಫರ್ ಡೆಬ್ಯೂ, ಮ್ಯೂಸಿಕ್ ಕಂಪೋಸರ್ ಡೆಬ್ಯೂ, ಎಡಿಟರ್ ಡೆಬ್ಯೂ ಈ ಫಿಲ್ಮಲ್ಲಿ ಕೂಡ. ಇದನ್ನು ನಾವು ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಮಗೆ. ಸೊ ಬೇರೆ ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲೂ ಎತ್ತು ಕುಣಿಸಾಡಿ ತಪ್ಕೊಳ್ಳಿ, ಪ್ರೀತಿ ಮಾಡಿ ಈ ಥರ ಪ್ರಾಜೆಕ್ಟ್ನ ಅಷ್ಟೇ ಕೇಳ್ತೀವಿ ನಾವು. ಆದಷ್ಟು ಬೇರೆ ಭಾಷೆನ ಕಂಪೇರ್ ಮಾಡೋದೇ ತಪ್ಪು ನಮಗೆ. ಇಲ್ಲಿರೋದನ್ನ ನಾವು ಐಡೆಂಟಿಫೈ ಮಾಡಿಬಿಟ್ರೆ ಆಬ್ವಿಯಸ್ಲಿ ನಾನು ಅವಾಗಲೇ ಕೇಳಿದಂಗೆ ಬೇರೆ ಭಾಷೆಯಲ್ಲೂ ಒಂದು 2-3 ಫಿಲ್ಮೇ ಹಿಟ್ ಆಗ್ತಾ ಇರೋದು ಮ್ಯಾಸಿವ್ ಹಿಟ್. ಅವ್ರದ್ದೇನು 20-30-50 ಸಿನಿಮಾಗಳು ಹಿಟ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನೀವು ಹೋದ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಒಬ್ಬ ಪ್ರೊಡ್ಯೂಸರಾಗಿ ನೋಡಿದ್ರೆ ತೆಲುಗು ಇಂಡಸ್ಟ್ರಿಯವರು 240 ಕೋಟಿ ಲಾಸ್ ಫೈಲ್ ಮಾಡಿದ್ದಾರೆ ಅವರು. ಸೊ ವೇರ್ ಆರ್ ವಿ ಸ್ಟ್ಯಾಂಡಿಂಗ್? ನಾವು ಅಟ್ಲೀಸ್ಟ್ ನಾವು 20-30 ಕೋಟಿ ಲಾಸಲ್ಲಿದ್ದೀವಿ. ಸೊ ನೀವು ರೇಷಿಯೋ ನೋಡಿದ್ರೆ ವಿ ಆರ್ ಮಚ್ ಬೆಟರ್. ನಾವು ಅದನ್ನು ನೋಡ್ಕೊಂಬಂದರೆ ಇಂಡಿಪೆಂಡೆಂಟ್ ಸಿನಿಮಾಗಳು ನೋಡಿದ್ರೆ ಬಿಗ್ ಸ್ಟಾರ್ಸ್ಗಳು, ಬಿಗ್ ಡೈರೆಕ್ಟರ್ಸ್ಗಳು, ಬಿಗ್ ಪ್ರೊಡ್ಯೂಸರ್ಸ್ ಪಾಪ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ಎಲ್ಲನೂ ನಾವು ಎಸ್ ಸರ್ ಮೇಲೆ ಹಾಕೋಕ್ಕಾಗಲ್ಲ, ಎಲ್ಲರನ್ನೂ ಸುದೀಪ್ ಸರ್ ಮೇಲೆ ಹಾಕೋಕ್ಕಾಗಲ್ಲ, ಎಲ್ಲ ನಾವು ಹುಂಬಾಳೆ ಮೇಲೆ ಹಾಕೋಕ್ಕಾಗಲ್ಲ. ಅವರೊಂದು ಒಂದು ವರ್ಷಕ್ಕೆ 2 ವರ್ಷಕ್ಕೆ 2 ಸಿನಿಮಾ ಮಾಡ್ತಾರೆ. ಮಿಕ್ಕಿದ 220 ಸಿನಿಮಾ ಬರ್ತಾ ಇರೋದೇ ನ್ಯೂ ಕಮರ್ಸ್ದು. 2-3 ಕೋಟಿ ಆವ್ರೇಜ್. ನೀವು ಎಷ್ಟು ಸಿನಿಮಾ ನೋಡಿರಲ್ಲ, ಈ ಥರ ಎಷ್ಟು ವಿಮರ್ಶನೆ ಮಾಡಿರಲ್ಲ ನೀವು ಅಲ್ವಾ? ಅದು ರೊಟೇಷನ್ ಒಂದು 800-900 ಕೋಟಿ ಇದೆ. ಸೊ ದೇರ್ ಈಸ್ ಬಿಸ್ನೆಸ್ ಇಯರ್. ಬನ್ನಿ ದಯವಿಟ್ಟು ಮಾಡಬೇಕು. ಬಟ್ ಅದೇ ಥರ ಸ್ವಲ್ಪ ಡಿಸ್ಟ್ರಿಬ್ಯೂಟರ್ಸು, ಪ್ರೆಸೆಂಟರ್ಸು ಅವರೆಲ್ಲ ಸ್ವಲ್ಪ ಥಿಯೇಟರ್ಸ್ಗೆ ಸಪೋರ್ಟ್ ಮಾಡಿದ್ರೆ, ಇವಾಗ ಅನ್ಫಾರ್ಚುನೇಟ್ಲಿ ಆಸ್ ಎ ಪ್ರೊಡ್ಯೂಸರ್ ನಾನು ಮಾತಾಡೋದು ಇನ್ಯಾರು ಮಾತಾಡೋಕ್ಕಾಗಲ್ಲ. ಏನಾದರೂ ಯಾವುದೋ ದೊಡ್ಡ ಸ್ಟಾರ್ ಬೇರೆ ಕಡೆ ನಮ್ಮ ಬೆಂಗಳೂರಲ್ಲಿ ಅನ್ಫಾರ್ಚುನೇಟ್ಲಿ ಅದೇ ಅಲ್ವಾ ನಮಗೆ. ಕನ್ನಡಕ್ಕಿಂತ ಬೇರೆ ಭಾಷೆ ಸಿನಿಮಾ ಬಂದ್ರೂ ಅದೇ ಕಾಂಪಿಟೇಷನ್ ನಮಗೆ. ಸೂಪರ್ಮನ್ ಬಂದರೂ ಕಾಂಪಿಟೇಷನ್ನು, ತಮಿಳವ್ರು ಬಂದರೂ ಕಾಂಪಿಟೇಷನ್, ಹಂಗಾಗ್ಬಿಟ್ಟು ಕನ್ಸಂಪ್ಷನ್ ಹಂಗೆ ಮಾಡಿಬಿಟ್ಟಿದ್ದಾರೆ ಇವಾಗ. ಅದನ್ನ ಏನೋ ಒಂದು ಚೌಕಟ್ಟಿಗೆ ತರಬೇಕು. ತಂದುಬಿಟ್ರೆ ನಾವು ಕೇಳ್ಕೊಳ್ಳೋದೇ ಬೇಕಾಗಿಲ್ಲ ಕನ್ನಡ ಸಿನಿಮಾ ನೋಡಿ 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 ಅಂತ. ನೀನು ಆಡಿಯನ್ಸ್ ಏನು ದಡ್ರ ಇಂಥ ಸಿನಿಮಾ ನೋಡದೆ ಇರೋಕ್ಕೆ? ಸೂಪರ್ ಆಡಿಯನ್ಸ್ ಅವರು ನೋಡ್ತಾರೆ. ಅವ್ರ ಹತ್ರಕ್ಕೆ ನಾವು ತೊಗೊಂಡೋಗೋಕೆ ಫೆಸಿಲಿಟಿನೇ ಕೊಡ್ತಿಲ್ಲ. ನಂಗೆ ಥಿಯೇಟರ್ ಸಿಕ್ಕಲಿಲ್ಲ ಅಂದರೆ ನಾನು ಎಲ್ಲಿಂದ ತೋರಿಸ್ಲಿ ಅಲ್ವಾ? ಅಷ್ಟೇ. ಅದರಿಂದ ಕಾಜಲ್ ಅವರ ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯೆ ಈ ಥರ ಕಂಟೆಂಟ್ಗಳ ಸಿನಿಮಾಗಳು ಈಗ ಕನ್ನಡದಲ್ಲಿ ಬಂದು ಎಲ್ಲ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದೆ. ಈಗ ಉದಾಹರಣೆ ಸೂಪರ್ಮ್ಸು ತುಂಬ ದೊಡ್ಡ ಸಕ್ಸಸ್ಸು. ಈಗ ಅದೇ ಲಿಸ್ಟಲ್ಲಿ ಈಗ ಅದೇ ಕಂಟೆಂಟ್ ಆ ಥರದ್ದು ಒಂದು ಹೇಳೋದಾದರೆ ಈ ಸಿನಿಮಾನು ಕೂಡ ಬರ್ತಾ ಇರೋಂಥದ್ದು. ಸೊ ಎಲ್ಲ ಒಂದು ಕಡೆ ಕಾಂತಾರ ಆದ ನಂತರದಲ್ಲಿ ಬರ್ತಾ ಇದ್ದೀರಿ. ಸೊ ಆ ಜನ ಏನು ಬಂದರು ಅದೆಲ್ಲ ಇನ್ನೂ ಜಾಸ್ತಿ ಈ ಥಿಯೇಟ್ರ್ ಕಡೆ ಬರುವಂಥ ಸಂದರ್ಭ ಕ್ರಿಯೇಟ್ ಆಗಲಿ ಆಗುವ ಎಲ್ಲ ಲಕ್ಷಣ ಕಾಣಿಸ್ತದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಥರ ಆಗಬೇಕು ಅಂತ ಆಸೆ ಅಂತೂ ಇದೆ. ಬಟ್ ಒಂದು ಒಳ್ಳೆ ಫಿಲ್ಮ್ ಅಂತ ಮಾಡಿದ್ವಿ, ಒಳ್ಳೆ ಕಾನ್ಸೆಪ್ಟ್ ಇದೆ ಆ್ಯಂಡ್ ಫನ್ ಇದೆ. ಸೊ ಐ ಜೆನ್ವನ್ಲಿ ಹೋಪ್ ನಮ್ಮ ಟ್ರೇಲರ್ ನೋಡಿ, ಐ ಥಿಂಕ್ ನಮ್ಮ ಟ್ರೇಲರ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಟ್ರೇಲರ್ ಇಷ್ಟ ಆದರೆ ಖಂಡಿತ ಆಡಿಯನ್ಸ್ ಬರ್ತಾರೆ ಅಂತ ನಂಬಿಕೆ ಇದೆ. ಒಂದು 10 ಜನ ಬಂದರೆ ಅವ್ರಿಗೆ ಇಷ್ಟ ಆಗಿ ವರ್ಡ್ ಆಫ್ ಮೌತ್ ಹೋಗಿ ಅವರೊಂದು ಇನ್ನು 10 ಜನ ಕೇಳಿದರೆ ಆ ಥರ ಆಡಿಯನ್ಸ್ ಬಂದರೆ ಇಟ್ಸ್ ಮೋರ್ ಬೆನಿಫಿಷಿಯಲ್. ಸೊ ಐ ಹೋಪ್ ಜನ ಥಿಯೇಟರ್ಗೆ ಬರ್ತಾರೆ. ಇಷ್ಟ ಆದರೆ ಐ ರಿಯಲಿ ಹೋಪ್ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ನ ಹೇಳ್ತಾರೆ. ಅದು ನಮಗೆ ತುಂಬ ಮುಖ್ಯ. ಆ ಥರ ಆಡಿಯನ್ಸ್ ಬರ್ತಾರೆ ಅಂತ ನಂಬಿಕೆ ಇದೆ. ಸೊ ಅದೇ ಪಾಸಿಟಿವ್ ಥಾಟ್ನ ಇಟ್ಕೊಂಡು ಮುಂದೆ ಹೋಗ್ತಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇದೆ. ಆ ಥರ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದ್ರೆ ಸೂಪರ್ ಸರ್. ಇನ್ನು ಕೊನೆಯದಾಗಿ ಇನ್ನು ಸಿನಿಮಾದಲ್ಲಿ ಒಂದಷ್ಟು ಕತೆ ಹೇಳಕ್ಕೆ ಹೋಗ್ತಿದ್ದಾರೆ, ಬಟ್ ರಿಯಲ್ ಲೈಫಲ್ಲಿ ನೀವು ಅನುಭವಿಸಿರುವಂಥ ಕಥೆಗಳು ಕೂಡ ಸೊ ತುಂಬ ಹತ್ತಿರದಲ್ಲಿರೋದು ಥಿಯೇಟ್ರು ಅಂದರೆ ಒಂದಷ್ಟು ಜನಗಳಿಗೆ ಇದೆ. ಈಗ ವಿಟ್ಟಿಲಗಿರೋರು ಸಾಕಷ್ಟು ಜನ ಇದೆ, ಹೇಳ್ಕೊಂಡಿರೋಲ್ಲ, ತೋರಿಸ್ಕೊಂಡಿರಲ್ಲ, ಆ ಥರದ್ದೊಂದಷ್ಟು ವರ್ಗ ಇರುತ್ತೆ. ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿದ ನಂತರದಲ್ಲಿ ಅವರ ಜೀವನ ಬೇರೆ ರೀತಿ ಬದಲಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನನ್ನ ವಿಷನ್ನು ತುಂಬ ಕ್ಲಿಯರ್. ಅದು ಕಾರ್ಮೆಂಟ್ ಮಾಡಿದಾಗಲಿ ಇಲ್ಲ ಅವಾಗ ಮಾಡಿದಾಗೆ ಸಿನಿಮಾ ಈ ಥರ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ. ವಿಷನ್ ವೆರಿ ಕ್ಲಿಯರ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್ ಬೆಟರ್ ದ್ಯಾನ್ ಮೀ.
ಇವಾಗ ಚಿಕ್ಕ ಮಕ್ಳು ಇರ್ಬೋದು, ಎಲ್ಲ ಇರ್ಬೋದು, ನಾವು ಬೆಳವಣಿಗೆ ಆಗೋವರೆಗೂ ನೀನು ಓದು ಅಂದ್ಬಿಡ್ತೀವಿ. ನೀನು ದಪ್ಪಗಿದೆಯಾ ಆ್ಯಕ್ಟ್ ಆಗೋಕ್ಕಾಗಲ್ಲ, ನೀನು ಸಣ್ಣಗಿದೆಯಾ ಸ್ಪೋರ್ಟ್ಸ್ ಪರ್ಸನ್ ಆಗೋಕ್ಕಾಗಲ್ಲ, ನೀನು ಉದ್ದಗಿಲ್ಲ ನೀನು ಇದು ಮಾಡೋಕ್ಕಾಗಲ್ಲ, ಹಿಂಗೆ ಬೆಳೆಸ್ಬಿಡ್ತೀವಿ. 21-22 ವರ್ಷ ಆದಮೇಲೆ ಮಕ್ಳುಗಳಿಗೆ ನೋಡ್ದೆ, ಅವ್ನು ನೋಡು ಒಳ್ಳೆ ಕ್ರಿಕೆಟರ್ ಆದ, ಅವ್ನು ನೋಡು ಒಳ್ಳೆ ಸಿಂಗರ್ ಆದ, ನಿನಗೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವ್. ಇವಾಗ ಎಷ್ಟು ಜನ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ, ಆ ಸೊಗಡೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ಇವಾಗ. ಸೊ ಇಲ್ಲಿ ಮೆಸೇಜ್ ಅನ್ನೋದಕ್ಕಿಂತನೂ ಅದೊಂದು ಇನ್ಸ್ಪಿರೇಷನು. ನಾನು ಮಾಡಿದ್ದೀನಿ, ನಾನೇನು ನಂಬ್ತೀನಿ ಅಂದರೆ ನನಗಿಂತ ಶಿ ಈಸ್ ವೆರಿ ಟ್ಯಾಲೆಂಟೆಡ್, ನನಗಿಂತ ಯು ಆರ್ ಟ್ಯಾಲೆಂಟೆಡ್. ನಿಮ್ಮಿಂದ ನಾನು ಕಲಿಯುವಂಥ ನೇಚರ್ ಇಟ್ಕೊಂಡಿರ್ಬೇಕು ಯಾವತ್ತು. ಅದೇನಾಗುತ್ತೆ, ನಿಮ್ಗೆ ಯಾವಾಗಲೂ ಭೂಮಿಗೆ ಹತ್ರ ಇಟ್ಕೊಳ್ಳುತ್ತೆ. ಇವಾಗ ನಿಮ್ಮ ಸಕ್ಸಸ್ ಮೈಂಡ್ಗೆ ಹೋಗಬಾರ್ದು, ಫೇಲಿಯರ್ ಹಾರ್ಟ್ಗೆ ಹೋಗಬಾರ್ದು ಯಾವತ್ತಿದ್ರು. ಅವಾಗ ನ್ಯೂಟ್ರಲ್ ಆಗಿರ್ತೀರ. ನಾನು ಯಾವಾಗಲೂ ಆ ನೇಚರಲ್ಲೇ ಬಂದಿರೋನು. ಸೊ ಈ ಸಿನಿಮಾ ನೋಡಿದಾಗ ಅವ್ರಿಗೆ ನಾನು ಹೇಳೋಕ್ಕೆ ಅಷ್ಟೇ, ನಾನು ಮಾಡಿದ್ದೀನಿ. ನಿಮ್ಮ ಆಸೆಗಳೇನಿದೆ, ಹಾಡಾಡಬೇಕಾ, ಹಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನ ಯಾರು ಜಡ್ಜ್ ಮಾಡೋಕ್ಕೆ ಬರಲ್ಲ. ಇವಾಗ ನನಗೆ ಇವ್ರು ಜಡ್ಜ್ ಮಾಡ್ತಾರೆ ಅಂದ್ಕೊಂಡಿದ್ದಿದ್ರೆ ಅವ್ರ ಜೊತೆ ನಾನು ಆ್ಯಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್, ನಮ್ಮ ಟೆಕ್ನಿಷಿಯನ್ಸು. ಯಾಕಂದರೆ ನಾವು ಯೂಶ್ವಲಿ ಏನು ಮಾಡ್ಬಿಡ್ತೀವಿ, ಒಂದು ಒಳ್ಳೆ ಹೀರೋಯಿನ್ ಇದ್ದಾರೆ, ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಅಂದರೆ ಫಸ್ಟ್ ಕ್ರೆಡಿಟ್ ಪಾಪ ಅವ್ರಿಗೆ ಹೋಗುತ್ತೆ. ಎಸ್, ದೇ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಈಕ್ವಲಿ ಅವ್ರನ್ನ ನಮ್ಮನ್ನೆಲ್ಲ ಚೆನ್ನಾಗಿ ತೋರಿಸೋಂಥ ಟೆಕ್ನಿಷಿಯನ್ಸ್, ಒಬ್ಬ ಸಿನಿಮಾಟೋಗ್ರಫರು, ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮ್ ಅವರು, ಮೇಕಪ್ ಅವರು, ಅವರೆಲ್ಲರೂ ನನಗೆ ಕಂಫರ್ಟ್ಸ್ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟ್ ಮಾಡೋಕ್ಕಾಗಿದ್ದು. ಸೊ ಆ ಕಂಫರ್ಟ್ ಕೊಡೋ ಜನಗಳೇ ನಿಮ್ಮ ಅಕ್ಕ, ತಮ್ಮ, ಅಣ್ಣ ಇರ್ಬೋದು. ಮಾತಾಡಿ ಅವ್ರ ಹತ್ರ, ಐ ವಾಂಟ್ ಟು ಡೂ ಲೈಕ್ ದಿಸ್ ಅನ್ನೋದು ಬಿಟ್ಬಿಟ್ಟು ಐ ಆಮ್ ಡೂಯಿಂಗ್ ದಿಸ್ ಅಂತ ಸ್ಟಾರ್ಟ್ ಮಾಡಿ, ನಾನು ಮಾಡ್ತಾ ಇದ್ದೀನಿ ಅಂತ. ಇವಾಗ ನಿಮಗೂ ನಾನು ಚಾಲೆಂಜ್ ಹಾಕಿದ್ರೆ ನೀವು ಪಕ್ಕಾ ಡ್ಯಾನ್ಸ್ ಮಾಡಬೇಕು. ಇವಾಗ ನೀವು ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ, ವರ್ಕೌಟ್ ಮಾಡ್ತೀನಿ, ನೀವು ಮೊದಲೇ ಯಾಕೆ ಮಾಡಲಿಲ್ಲ, ನಂಗೆ ಟೈಮ್ ಬಂದಿಲ್ಲ ಅಂದ್ಕೊಂಡಿರ್ತೀರ. ಸ್ಟಾರ್ಟ್ ಡೂಯಿಂಗ್ ಇಟ್ ನಾವು. ಇಷ್ಟೇ. ಸಿನಿಮಾಯಿಂದ ಯಾವಾಗಲೂ ನನಗೆ ಮೆಸೇಜೇ ಬರುತ್ತೆ ಅನ್ನೋದೇನಿಲ್ಲ. ಸಿನಿಮಾಯಿಂದ ಬಿಡುಗರು ನಾನು ಇದನ್ನು ಮಾಡ್ತೀನಿ ಅಂತ ಅನಿಸ್ಬಿಡ್ಲಿ ಅಷ್ಟೇ. ಅದಂದರೆ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್, ಇದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿರಲ್ಲ, ಇದಿಷ್ಟು ಮಹೇಶ್ ಮತ್ತು ಕಾಜಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.